ಬಿಜೆಪಿ ಭದ್ರಕೋಟೆಯಲ್ಲಿ ಕೇಸರಿ ಪಡೆಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಕಮಲ ಕೋಟೆಯ ಒಳಗಡೆನೆ ಒಳೇಟು ಬೀಳುವಂತಹ ಟೆನ್ಷನ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಷ್ಟಕರವಾಗ್ತಾ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ತಲೆನೋವಿಗೆ ಕಾರಣ ಆಗಿರುವುದು ಅನಂತಕುಮಾರ್ ಹೆಗಡೆ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ನಡೆ. ವಿಶ್ವೇಶ್ವರ ಹೆಗಡೆಗೆ ಶಿವರಾಮ್ ಹೆಬ್ಬಾರ್ ಹಾಗೆ ಅನಂತಕುಮಾರ್ ಹೆಗಡೆ ಅವರ ಮೇಲೆಯೇ ಸದ್ಯ ಆತಂಕ ಕಾಡ್ತಾ ಇದೆ. ಅವರಿಬ್ಬರ ನಡೆ, ಅವ್ರು ನಡ್ಕೊಳ್ತಾ ಇರುವಂತಹ ರೀತಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ಗಣಪತಿ, ಶಿವರಾಮ್ ಹೆಬ್ಬಾರ್ ಬಹಳ ದಿನ ಆಯ್ತು ಪಕ್ಷದ ಕಾರ್ಯಕ್ರಮಗಳಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಮತ್ತೊಂದ್ ಕಡೆ ಅನಂತಕುಮಾರ್ ಹೆಗಡೆ ಚುನಾವಣೆಗೆ ಇನ್ನೇನು 2 ತಿಂಗಳು 3 ತಿಂಗಳು ಘೋಷಣೆ ಆಗೋದಕ್ಕೆ ಸಮಯ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಏಕಾಏಕಿ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ರು. ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟರು, ವಿವಾದಕ್ಕೂ ಕಾರಣ ಆದ್ರು. ಬಟ್ ಟಿಕೆಟ್ ಸಿಗಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೆ ತಮ್ಮ ಹಳೆ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ. ಇವರಿಬ್ಬರ ಈ ನಡೆ ಯಾವ ರೀತಿ ಕಾಗೇರಿಯವರ ಸ್ಪರ್ಧೆಯ ಮೇಲೆ ಕ್ಷೇತ್ರದಲ್ಲಿ ಪರಿಣಾಮವನ್ನ ಬೀರ್ತಾ ಇದೆ? ವಿದ್ಯಾ, ಖಂಡಿತ ನೋಡಿ, ಉತ್ತರ ಕನ್ನಡ ಜಿಲ್ಲೆ ಬಿಜೆಪಿಯ ಒಂದು ಭದ್ರಕೋಟೆ. ಆದರೆ ಈ ಬಾರಿಯ ಅದೃಷ್ಟ ಪರೀಕ್ಷೆಗೆ ಇಳಿದಂತಹ ಕಾಗೇರಿಯವರಿಗೆ ಆ ಇಬ್ಬರ ನಾಯಕರ ನಡೆ ಮೇಲೆ ಟೆನ್ಷನ್ ಆಗ್ತಿರುವಂಥದ್ದು. ಯಾಕೆ ಟೆನ್ಷನ್ ಅಂತಂದರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಒಂದು ಸೈಲೆಂಟ್ ಏನಾಗಿತ್ತು, ಅದರ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ಈ ಬಾರಿ ಏನಾದರೂ ಕೂಡ ಅನಂತಕುಮಾರ್ ಹೆಗಡೆ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರ ಒಂದು ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರಲ್ಲ, ಈ ಇಬ್ಬರ ನಡೆ ಇದೆಯಲ್ಲ, ಈ ಇಬ್ಬರ ನಡೆ ಮೇಲೆನೆ ಈಗಾಗಲೇ ಕಾಗೇರಿಯವರಿಗೆ ಟೆನ್ಷನ್ ಆಗ್ತಿರುವಂಥದ್ದು. ಅವರ ಒತ್ತಡ ಜೊತೆಗೆ ಒತ್ತಾಯ ಏನು ಅಂತಂದರೆ, ರಾಜ್ಯ ನಾಯಕರಿಗೂ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಒಂದು ಪ್ರಬಲವಾದ ಒಂದು ಒತ್ತಡ ಇಡ್ತಾ ಇದ್ದಾರೆ. ದಯವಿಟ್ಟು ಈ ಇಬ್ಬರ ನಾಯಕರ ಜೊತೆಗೆ ಒಂದು ಸಭೆ ಸೇರಿಸಿ ಅವರ ನಡೆ ಏನು, ನಮ್ಮ ಪರವಾಗಿ ಏನಾದರೂ ಕೂಡ ಕ್ಯಾಂಪೇನ್ ಮಾಡ್ತಾರಾ ಅಥವಾ ಹೇಗೆ ಸೈಲೆಂಟ್ ಆಗಿರ್ತಾರಾ, ಈ ಎಲ್ಲ ವಿಚಾರಗಳು ಒಂದು ಚರ್ಚೆ ಆಗಬೇಕು. ಆದರೆ ಒಂದು ಸಮನ್ವಯ ಸಭೆ ನಡಿಬೇಕು ಅನ್ನೋದು ಕೂಡ ಒಂದು ಒತ್ತಾಯ ಆಗಿತ್ತು. ಆದರೆ ಹೈಕಮಾಂಡ್ ನಾಯಕರು ಇದು ಈಗಾಗಲೇ ಈಗ ಸದ್ಯಕ್ಕೇನು ಈ ಕ್ಷೇತ್ರದ ಬಗ್ಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ಗಳು ಇಲ್ಲ. ಯಾಕಂತಂದರೆ ಮೊದಲ ಹಂತದಲ್ಲಿರುವಂಥ 14 ಲೋಕಸಭಾ ಕ್ಷೇತ್ರದ ಬಳಿಕ ನೆಕ್ಸ್ಟ್ ಸೆಕೆಂಡ್ ಫೇಸಲ್ಲಿ ಏನು ಆರಂಭ ಆಗುತ್ತೆ, ಆ ಹಂತದಲ್ಲಿ ಈ ಕ್ಷೇತ್ರವನ್ನು ತೆಗೆದುಕೊಳ್ಳೋಣ ಅಂತ ಹೈಕಮಾಂಡ್ ನಾಯಕ ಚಿಂತನೆ ಇದೆ. ಆದರೆ ಕ್ಷೇತ್ರದಲ್ಲಿ ಓಡಾಡಬೇಕು, ಒಂದಷ್ಟು ಕ್ಯಾಂಪೇನ್ ಮಾಡಬೇಕು ಅಂತಂದರೆ ಶಿವರಾಮ್ ಹೆಬ್ಬಾರ್ ಅವರ ಅಂತರ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾಗೇರಿಯವರಿಗೆ ಅಸಮಾಧಾನವನ್ನು ತಂದೊಡ್ತಾ ಇದೆ, ಒಂದಷ್ಟು ಭಯ ಕಾಡ್ತಾ ಇದೆ. ಹಾಗೆ ಅನಂತಕುಮಾರ್ ಹೆಗಡೆ ಅವರ ಮುನಿಸೇನಿದೆ, ಅದರ ಜೊತೆಗೂ ಕೂಡ ನೇರವಾಗಿ ಅವ್ರ ಜೊತೆಗೂ ಯಾರು ಕೂಡ ಮಾತಾಡ್ತಾ ಇಲ್ಲ. ಜಿಲ್ಲೆಯ ಪ್ರಭಾರಿಯಾಗಿರುವಂಥ ಹಾಲಪ್ಪ ಅವರನ್ನೇ ಸಂಪೂರ್ಣವಾಗಿ ಸೈಲೆಂಟಾಗಿ ಕೂತಿದ್ದಾರೆ. ಯಾಕಂತಂದರೆ ಅನಂತಕುಮಾರ್ ಹೆಗಡೆ ಅವರನ್ನು ಕೂಡ ಪಕ್ಷ ಚಟುವಟಿಕೆ ಕರೆದುಕೊಂಡು ಬರಬೇಕು, ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಮಾಡಬೇಕು. ಆದರೆ ಈ ಎರಡೂ ಕೆಲಸ ನನ್ನ ಬಳಿಯೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ನಾನು ಕೂಡ ಕೈಕಟ್ಟಿ ಕುಳಿತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಾಲಪ್ಪ ಅವರು ಇರುವಂಥದ್ದು. ಹೀಗಾಗಿ ನೇರವಾಗಿ ಅಭ್ಯರ್ಥಿಯಾಗಿರುವಂಥ ಕಾಗೇರಿಯವರೇನೆ ರಾಜ್ಯ ನಾಯಕರಿಗೂ ಒತ್ತಾಯ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಇಬ್ಬರ ನಾಯಕರ ಜೊತೆಗೆ ಒಂದು ಸಭೆ ಸೇರಿ ಅವರ ನಡೆ ಏನಿದೆ, ಅವರ ನಡವಳಿಕೆ ಏನಿದೆ, ಜೊತೆಗೆ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರಾ ಅಥವಾ ಮಾಡಲ್ವಾ, ಒಂದು ಸ್ಪಷ್ಟವಾದ ನಿರ್ಧಾರ ಬೇಕು. ಈ ನಿಟ್ಟಿನಲ್ಲಿ ಒಂದು ಸಭೆ ಕರಿಬೇಕು ಅಂತ ಒಂದು ಆಲ್ಮೋಸ್ಟ್ ಈಗಾಗಲೇ ಒತ್ತಾಯವನ್ನು ಹಾಕಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯದ ನಾಯಕರು ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.